ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ವಚನ ರಾಮಾಯಣ ಅಧ್ಯಾಯ 12 ಸೀತೆಯ ವಿಲಾಪ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಭೀತಳು ಉದ್ವಿಗ್ನಳು ಆಗಿದ್ದ ಸೀತೆಯು ಕ್ರುದ್ಧಳಾಗಿ ರಾವಣನನ್ನು ಜರೆದಳು. ರಾವಣ, ನಿನಗೆ ನಾಚಿಕೆ ಎಂಬುದೇ ಇಲ್ಲವೇ? ಆಶ್ರಮದಲ್ಲಿ ಯಾರೂ ಇಲ್ಲವೆಂಬುದನ್ನು ನೋಡಿ ಕಳ್ಳನಂತೆ ನನ್ನನ್ನು ಅಪಹರಿಸುತ್ತಿರುವೆಯಲ್ಲ. ದುರಾತ್ಮನೇ, ನನ್ನನ್ನು ಅಪಹರಿಸಲೆಂದೇ ಮಾಯಾಮೃಗದ ನೆಪದಲ್ಲಿ ರಾಮನನ್ನು ಆಶ್ರಮದಿಂದ ದೂರ ಹೋಗುವಂತೆ ಮಾಡಿದೆಯಲ್ಲ. ನನ್ನ ಮಾವನ ಸ್ನೇಹಿತನಾದ ವಯಸ್ಸಾದ ಗೃದ್ಧರ ರಾಜನನ್ನು ಹೊಡೆದು ಹಾಕಿದೆಯಲ್ಲ. ನಿನ್ನ ಪರಾಕ್ರಮವನ್ನು ಎಷ್ಟು ಹೊಳೆದರೂ ಸಾಲದು. ಥೂ ನೀಚ, ನೀನು ನನ್ನನ್ನು ಯುದ್ಧದಲ್ಲಿ ಗೆದ್ದು ತಂದಿದ್ದೀಯಾ? ಯಾರೂ ಇಲ್ಲದಾಗ ಪರಸ್ತ್ರೀಯನ್ನು ಕದ್ದುಕೊಂಡು ಹೋಗುವುದು ಮಹಾಪೌರುಷವೇ? ಲಜ್ಜೆಗೆಟ್ಟವನೇ, ನಿನ್ನೆ ನೀಚ ಕರ್ಮವನ್ನು ಲೋಕದಲ್ಲಿ ಎಲ್ಲರೂ ಆಡಿಕೊಳ್ಳುತ್ತಾರೆ. ತನ್ನನ್ನು ನೀನು ಮಹಾಪರಾಕ್ರಮಿ ಎಂದುಕೊಂಡಿದ್ದೆಯಲ್ಲ. ಇದೇ ನಿನ್ನ ಪರಿಶ್ರಮ. ಕ್ರೂರ ಅಧರ್ಮಿಷ್ಠ ಎಂದ ಎಲ್ಲರೂ ನಿನ್ನನ್ನು ನಿಂದಿಸುತ್ತಾರೆ. ಥೂ ನಿನ್ನ ಶೌರ್ಯಕ್ಕೆ. ಮಹಾಶಕ್ತಿಶಾಲಿ ಎಂದು ಕೊಚ್ಚಿಕೊಳ್ಳುತ್ತೀಯಲ್ಲ. ನಿನ್ನ ಕುಲಕ್ಕೆ ನೀನೊಂದು ಕಳಂಕ. ಧಿಕ್ಕಾರ ನಿನಗೆ. ಏಕೆ ಹೇಗೆ ಇಷ್ಟೊಂದು ತ್ವರೆಯಿಂದ ಓಡುತ್ತಿರುವೆ? ಸ್ವಲ್ಪ ನಿಧಾನಿಸು. ಆ ರಾಜಪುತ್ರರು ಕಣ್ಣಿಗೆ ಬೀಳಬಹುದೆಂದು ಭಯವೇ ನಿನಗೆ? ಬಿದ್ದರೆ ನೀನೆಲ್ಲಿ ಉಳಿಯುತ್ತೀಯ? ಅವರು ನೋಡಿದರೆ ನೀನು ಸೈನ್ಯ ಸಮೇತವಿದ್ದರೂ ನಿನ್ನನ್ನು ಕೊಲ್ಲದೇ ಬಿಡುವುದಿಲ್ಲ. ಅವರ ಬಾಣಗಳ ಸ್ಪರ್ಶವನ್ನು ನೀನು ಸಹಿಸಲಾರೆ. ಕಾಡಿನ ಬೆಂಕಿಯನ್ನು ಬಾನಾಡಿಗಳು ಮುಟ್ಟಬಲ್ಲವೇ? ರಾವಣ, ನಿನಗೆ 4 ದಿನ ಬದುಕಿರಬೇಕು ಎಂಬ ಆಸೆ ಇದ್ದರೆ ನನ್ನನ್ನು ಬಿಟ್ಟು ಬಿಡು. ವ್ಯಕ್ತಿಯು ಸಾಯುವ ಕಾಲ ಬಂದಾಗ ಅಪಥ್ಯವಾದುದನ್ನು ಸೇವಿಸುತ್ತಾನೆ. ಅವನಿಗೆ ಅಪಥ್ಯವೇ ಪಥ್ಯವೆನಿಸುತ್ತದೆ. ನಿನ್ನ ಕೊರಳಿಗೆ ಮೃತ್ಯುಪಾಶ ಸುತ್ತಿಕೊಂಡಿರುವುದು ನನಗೇ ಕಾಣಿಸುತ್ತಿದೆ. ಆದರೆ ನಿನಗೆ ಭಯವೇ ಆಗುತ್ತಿಲ್ಲವಲ್ಲ? ಇದಂತೂ ನಿಶ್ಚಿತ. ನೀನು ಬೇಗನೆ ಚಿನ್ನದ ಮರಗಳನ್ನು, ಭೀಕರವಾದ ರಕ್ತ ಪ್ರವಾಹದ ವೈತರಣಿಯನ್ನು, ಘೋರವಾದ ಹಸಿತ ಪತ್ರವನ್ನು, ಚಿನ್ನದ ಹೂವಿರುವ ವೈಡೂರ್ಯದ ಎಲೆಗಳಿರುವ ಕಬ್ಬಿಣದ ಮುಳ್ಳುಗಳಿರುವ ಶಾಲ್ಮಲಿ ವೃಕ್ಷವನ್ನು ನೋಡಲಿರುವೆ. ಮಹಾಪೌರುಷಶಾಲಿಯಾದ ರಾಮನಿಂದ ತಪ್ಪಿಸಿಕೊಂಡು ಎಲ್ಲಿ ಹೋಗಿ ಸುಖವಾಗಿರಬಹುದು? ನಾನು ಏಕಾಕಿಯಾಗಿದ್ದು 14,000 ರಾಕ್ಷಸರನ್ನು ಸಂಹರಿಸಿದವನು ಅವನು. ಹೀಗೆ ರಾವಣನನ್ನು ಜರೆಯುತ್ತಾ ಸೀತೆಯು ಗೋಳಾಡಿದಳು. ಅದಕ್ಕೆಲ್ಲ ಸೊಪ್ಪು ಹಾಕದ ರಾವಣನು ನಗುತ್ತಾ ಅವಳನ್ನು ಲಂಕೆಗೆ ಹೊತ್ತೊಯ್ದನು. ಒಂದು ಕಡೆ ಯಾವುದೋ ಒಂದು ಪರ್ವತದ ತುದಿಯಲ್ಲಿ 5 ವಾನರ ಶ್ರೇಷ್ಠರನ್ನು ಸೀತೆಯು ನೋಡಿದಳು. ಕೂಡಲೇ ಅವಳು ತನ್ನ ಉತ್ತರೀಯದಲ್ಲಿ ತನ್ನ ಆಭರಣಗಳನ್ನು ಗಂಟುಕಟ್ಟಿ ಅವರತ್ತೈಸಿದಳು. ವಾನರರು ಆ ಆಭರಣಗಳನ್ನು ರಾವಣನಿಗೆ ತೋರಿಸಬಹುದು ಎಂಬ ಊಹೆ ಅವಳದಾಗಿತ್ತು. ಸೀತೆಯನ್ನು ಒಯ್ಯುವ ಸಂಭ್ರಮದಲ್ಲಿ ರಾವಣನು ಅದನ್ನು ಗಮನಿಸಲಿಲ್ಲ. ಗೋಳಾಡುತ್ತಿದ್ದ ಸೀತೆಯನ್ನು ವಾನರ ಪುಂಗವರು ವೀಕ್ಷಿಸಿದರು. ರಾವಣನು ತನ್ನ ಪಂಪಾ ಸರೋವರವನ್ನು ದಾಟಿ ಲಂಕೆಯ ಕಡೆಗೆ ಹೋದನು. ನಿಜವಾಗಿಯೂ ರಾವಣನು ಹೊತ್ತೊಯ್ಯುತ್ತಿದ್ದದ್ದು ಸೀತೆಯನ್ನಲ್ಲ, ತನ್ನ ಮೃತ್ಯುವನ್ನೇ. ಭಯಂಕರ ವಿಷಸರ್ಪಿಣಿಯನ್ನು ತಬ್ಬಿಕೊಂಡು ಹೋಗುತ್ತಿದ್ದನು. ಕಾಡುಗಳನ್ನು, ನದಿಗಳನ್ನು, ಪರ್ವತಗಳನ್ನು, ಸರೋವರಗಳನ್ನು ದಾಟಿ ಹಾರುತ್ತಿದ್ದನು. ಬಿಲ್ಲಿನಿಂದ ಹೊರಟ ಬಾಣದಂತೆ ಸಾಗುತ್ತಿದ್ದ ರಾವಣನು ಸಮುದ್ರವನ್ನು ದಾಟಿ ಹೋದನು. ಆಕಾಶದಲ್ಲಿ ಸಿದ್ಧರು, ಚಾರಣರು ಉದ್ಗರಿಸಿದರು. ದಶಕಂಠನಿಗೆ ಇದು ಅಂತ್ಯ. ರಾವಣನು ತನ್ನ ಲಂಕಾಪುರಿಯನ್ನು ಪ್ರವೇಶಿಸಿದನು. ಅಂತಃಪುರವನ್ನು ಪ್ರವೇಶಿಸಿ ಸೀತೆಯನ್ನು ಅಲ್ಲೊಂದು ಕಡೆ ಇರಿಸಿದನು. ಅವಳು ಆಗಾಗ ದುಃಖದಿಂದ ಪ್ರಜ್ಞೆ ತಪ್ಪುತ್ತಿದ್ದಳು. ರಾವಣನು ತನ್ನ ಪಿಶಾಚ ರೂಪದ ರಾಕ್ಷಸರಿಗೆ ಆಜ್ಞಾಪಿಸಿದನು, ಇವಳನ್ನು ನನ್ನ ಅನುಮತಿ ಇಲ್ಲದೆ ಯಾರೂ ನೋಡುವಂತಿಲ್ಲ. ಇವಳು ಏನೇನು ಕೇಳುತ್ತಾಳೋ ಅದನ್ನೆಲ್ಲ ಕೂಡಲೇ ಒದಗಿಸತಕ್ಕದ್ದು. ಇವಳಿಗೆ ಅಪ್ರಿಯವಾದ ಮಾತನ್ನು ಆಡಕೂಡದು, ಕೆಲಸವನ್ನೂ ಮಾಡಕೂಡದು. ತಿಳಿದೋ ತಿಳಿಯದೋ ಯಾರಾದರೂ ಹಾಗೆ ನಡೆದುಕೊಂಡರೆ ಅವರು ಜೀವದ ಆಸೆಯನ್ನು ಬಿಡಬೇಕು. ರಾಕ್ಷಸಿಯರು ಹಾಗೇ ಆಗಲೆಂದರು. ಅನಂತರ ಅಂತಃಪುರದಿಂದ ಹೊರಟ ರಾವಣನು ಈಗೇನು ಮಾಡುವುದು ಎಂದು ಚಿಂತಿಸಿದನು. ಆಗ ಅವನಿಗೆ 8 ರಾಕ್ಷಸರು ಕಾಣಿಸಿದರು. ಅವನು ಅವರಿಗೆ ಅಣತೆಯನ್ನಿತ್ತನು. ನೀವು ಈ ಕೂಡಲೇ ಆಯುಧಗಳ ಸಹಿತ ಜನಸ್ಥಾನಕ್ಕೆ ಹೋಗಬೇಕು. ಹಿಂದೆ ಕರನ್ ಇದ್ದನಲ್ಲ, ಅಲ್ಲಿ ಈಗ ರಾಕ್ಷಸರಿಲ್ಲ. ನೀವಲ್ಲಿ ವಾಸ ಮಾಡಬೇಕು. ನೀವೇನು ಹೆದರಬೇಕಾದದ್ದಿಲ್ಲ. ನಿಮ್ಮ ಪರಾಕ್ರಮ ಬಲದಿಂದಲೇ ಅಲ್ಲಿ ಇರಬಹುದು. ಅಲ್ಲಿದ್ದ ರಾಕ್ಷಸರನ್ನೆಲ್ಲ ಯುದ್ಧದಲ್ಲಿ ರಾಮನನ್ನು ಕೊಂದು ಬಿಟ್ಟಿದ್ದಾನೆ. ಅದು ನನ್ನ ವೈರವನ್ನು ಹೆಚ್ಚಿಸಿದೆ. ರಾಮನ ಮೇಲಿನ ದ್ವೇಷ ಉಲ್ಬಣಗೊಂಡಿದೆ. ನಾನದರ ಸೇಡನ್ನು ತೀರಿಸಿಕೊಳ್ಳಬೇಕು. ಅವನನ್ನು ಯುದ್ಧದಲ್ಲಿ ಸಾಯಿಸದೆ ನನಗೆ ನಿದ್ದೆ ಬಾರದು. ಅವನನ್ನು ಕೊಂದರಷ್ಟೇ ನನಗೆ ಸಮಾಧಾನ. ನೀವು ಜನಸ್ಥಾನದಲ್ಲಿದ್ದ ರಾಮನ ನಡೆಗಳನ್ನು ತುಂಬ ಎಚ್ಚರದಿಂದಲೂ ಇರಬೇಕು. ಹೇಗಾದರೂ ರಾಮನನ್ನು ಕೊಲ್ಲುವ ಪ್ರಯತ್ನವನ್ನು ಮಾಡುತ್ತಿರಬೇಕು.
ನಿಮ್ಮ ಬಲ ಪರಾಕ್ರಮಗಳನ್ನು ನಾನು ಬಲ್ಲೆ, ಅದಕ್ಕೆ ನಿಮ್ಮನ್ನು ಅಲ್ಲಿ ನಿಯೋಜಿಸುತ್ತಿದ್ದೇನೆ. ರಾಕ್ಷಸರು ರಾವಣನಿಗೆ ನಮಸ್ಕರಿಸಿ ಜನಸ್ಥಾನಕ್ಕೆ ಹೋದರು. ಆ ಘೋರ ರಾಕ್ಷಸರಿಗೆ ಆಜ್ಞೆಯನ್ನಿತ್ತು ಕಳುಹಿಸಿಕೊಟ್ಟ ಮೇಲೆ ರಾವಣನು ತಾನು ಕೃತಕೃತ್ಯನಾದಂತೆ ಭಾವಿಸಿದನು. ಕಾಮಪೀಡಿತನಾದ ಅವನು ಸೀತೆಯನ್ನು ಜ್ಞಾಪಿಸಿಕೊಂಡು ಬೇಗನೆ ಅಂತಃಪುರಕ್ಕೆ ಹೋದನು. ಅಲ್ಲಿ ರಾಕ್ಷಸಿಯರ ಮಧ್ಯದಲ್ಲಿ ಶೋಕಪೀಡಿತಳಾದ ಸೀತೆಯನ್ನು ಕಂಡನು. ಗಾಳಿಯ ಹೊಡೆತಕ್ಕೆ ಸಿಕ್ಕಿದ ನಾವೆಯು ಸಮುದ್ರದಲ್ಲಿ ಮುಳುಗುವಂತೆ ದುಃಖದಲ್ಲಿ ಮುಳುಗಿದ್ದ ಸೀತೆಯು ಅವನಿಗೆ ಕಾಣಿಸಿದಳು. ಮೃಗಗಳ ಹಿಂಡಿನಿಂದ ಬೇರೆ ಆದ ಜಿಂಕೆಯು ನಾಯಿಗಳ ಹಿಂಡಿನಿಂದ ಸುತ್ತುವರಿದಂತೆ ಕಂಡಳು. ಅವನು ಅವಳಿಗೆ ಬಲಾತ್ಕಾರದಿಂದ ತನ್ನ ಅರಮನೆಯನ್ನೆಲ್ಲ ತೋರಿಸಿದನು. ಅದು ದೇವಭವನದಂತಿತ್ತು. ಚಾವಡಿ ಮಹಡಿಗಳಲ್ಲಿ ಸಾವಿರಾರು ಸ್ತ್ರೀಯರು ತುಂಬಿದ್ದರು. ಅಲ್ಲಲ್ಲಿ ನಾನಾ ಜಾತಿಯ ಪಕ್ಷಿಗಳ ಪಂಜರಗಳಿದ್ದವು. ವಿವಿಧ ರತ್ನಗಳಿಂದ ಅಲಂಕೃತವಾಗಿತ್ತು. ದಂತ, ಬಂಗಾರ, ಸ್ಫಟಿಕ, ಬೆಳ್ಳಿ, ವಜ್ರ, ವೈಡೂರ್ಯಗಳಿಂದ ನಿರ್ಮಿತವಾದ ಕಂಬಗಳಿದ್ದವು. ಸೋಪಾನಗಳ ಮೂಲಕ ಅವಳನ್ನು ಮಹಡಿಗೆ ಕರೆದುಕೊಂಡು ಹೋದನು. ದಂತ ಮತ್ತು ಚಿನ್ನದಿಂದ ಮಾಡಿದ ಕಂಬಗಳಿದ್ದವು. ದಂತ ಮತ್ತು ಚಿನ್ನದಿಂದ ರಚಿತವಾದ ಕಿಟಕಿಗಳಿಂದ ಅದು ಮನೋಹರವಾಗಿತ್ತು. ಚಿನ್ನದ ಜಾಲರಿಗಳಿಂದ ಅಲಂಕೃತವಾದ ಮಹಡಿಗಳ ಸಾಲೇ ಅಲ್ಲಿತ್ತು. ಸುಣ್ಣ ಮಣಿಗಳಿಂದ ವಿಚಿತ್ರವಾಗಿ ಕಾಣಿಸುವ ನೆಲಗಳಿದ್ದವು. ಅರಮನೆಯ ಸುತ್ತಲೂ ನಾನಾ ಜಾತಿಯ ಮರಗಳು, ಕೊಳಗಳು, ಪುಷ್ಕರಣಿಗಳು ಅಲ್ಲಿದ್ದವು. ಆದರೆ ಶೋಕಮಗ್ನಳಾದ ಸೀತೆಯ ಕಣ್ಣುಗಳಿಗೆ ಅವು ಯಾವುವೂ ಕಾಣಿಸಲೇ ಇಲ್ಲ. ಪಾಪಾತ್ಮನಾದ ರಾವಣನು ಅವಳನ್ನು ಪ್ರಲೋಭಿಸಲು ಹೇಳಿದನು. ಸೀತೆ, ನಾನು 10 ಕೋಟಿ ರಾಕ್ಷಸರ ಸ್ವಾಮಿ. 22 ಕೋಟಿ ರಥಗಳು ನನ್ನ ಬಳಿ ಇವೆ. ಮಕ್ಕಳು ಮತ್ತು ವೃದ್ಧರು ಈ ಪಡೆಯಲ್ಲಿ ಸೇರಿಲ್ಲ. ನನಗೊಬ್ಬನಿಗೆ 1000 ಸೈನಿಕರು, ಸೇವಕರು ಇದ್ದಾರೆ. ವಿಶಾಲಾಕ್ಷಿ, ಇವೆಲ್ಲವೂ ನಿನ್ನ ಅಧೀನವಾಗುತ್ತದೆ. ನೀನು ನನಗೆ ಜೀವಕ್ಕಿಂತಲೂ ಹೆಚ್ಚು ಪ್ರಿಯಳು. ಅನೇಕ ಸಹಸ್ರ ಸ್ತ್ರೀಯರು ನನಗಿದ್ದಾರೆ. ಅವರೆಲ್ಲರಿಗೂ ನೀನೇ ಸ್ವಾಮಿನಿ. ನೀನು ನನ್ನ ಹೆಂಡತಿಯಾದರೆ ನೀನು ವೃಥ ಆಲೋಚಿಸುವುದೇಕೆ? ನನ್ನ ಮಾತುಗಳನ್ನು ಒಪ್ಪಿಕೊ. ನನ್ನವಳಾಗಿ ನನ್ನನ್ನು ಅನುಗ್ರಹಿಸು. ಈ ಲಂಕಾನಗರದ ಸುತ್ತಲೂ ಸಮುದ್ರವಿದೆ. ಇದು 100 ಯೋಜನೆ ವಿಸ್ತಾರವಾಗಿದೆ. ಇಂದ್ರನಿಂದ ಕೂಡಿದ ಸುರಾಸುರರೂ ಇದನ್ನು ಆಕ್ರಮಿಸಲಾರರು. ದೇವತೆಗಳಲ್ಲಿ, ಯಕ್ಷರಲ್ಲಿ, ಗಂಧರ್ವರಲ್ಲಿ ನನ್ನಂತಹ ಪರಾಕ್ರಮಿಗಳನ್ನು ನೀನು ಕಾಣಲಾರೆ. ರಾಜ್ಯಭ್ರಷ್ಟನೂ ಪಾದಚಾರಿಯೂ ತಾಪಸನೂ ಆದ ರಾಮನನ್ನು ಕಟ್ಟಿಕೊಂಡು ಏನು ಮಾಡುವೆ? ನನ್ನನ್ನು ಮದುವೆಯಾಗು. ನಾನೇ ನಿನಗೆ ಯೋಗ್ಯ ಗಂಡ. ಯೌವನ ಶಾಶ್ವತವಲ್ಲ. ರಾಮನನ್ನು ಕಟ್ಟಿಕೊಂಡು ಏನು ಮಾಡುತ್ತೀಯೆ? ಅದು ಕಳೆದು ಹೋಗುವ ಮುನ್ನ ನನ್ನೊಡನೆ ರಮಿಸು. ಪುನಃ ರಾಮನನ್ನು ಕಾಣುವ ಆಸೆಯನ್ನು ಬಿಟ್ಟುಬಿಡು. ಅವನು ಕನಸು ಮನಸ್ಸಲ್ಲೂ ಇಲ್ಲಿ ಬರಲು ಶಕ್ತನಲ್ಲ. ಅತಿ ವೇಗದಿಂದ ಬೀಸುವ ಗಾಳಿಯನ್ನು ಹಗ್ಗದಿಂದ ಕಟ್ಟಲು ಸಾಧ್ಯವೇ? ಕನಸು ಮನಸ್ಸಿನಲ್ಲೂ ಇಲ್ಲಿ ಬರಲು ಶಕ್ತನಲ್ಲ. ದಗದಗನೆ ಉರಿಯುತ್ತಿರುವ ಬೆಂಕಿಯ ಜ್ವಾಲೆಯನ್ನು ಕೈಯಿಂದ ಹಿಡಿಯಲಾದೀತೆ. ಹೀಗೆ ನನ್ನ ಬಾಹುಗಳ ಬಲದಿಂದ ರಕ್ಷಿಸಲ್ಪಡುವ ನಿನ್ನನ್ನು ಪರಾಕ್ರಮದಿಂದ ಯಾರೂ ಕೊಂಡೊಯ್ಯಲಾರರು. ನೀನು ಈ ಲಂಕೆಯನ್ನು ಆಳು. ನಾನು, ನನ್ನಂಥವರು, ದೇವತೆಗಳು, ಚರಾಚರ ಜೀವಿಗಳೆಲ್ಲರೂ ನಿನ್ನ ಸೇವಕರಾಗಿ ಬಿಡುತ್ತೇವೆ. ಅಭಿಷೇಕದ ನೀರಿನಿಂದ ಒದ್ದೆಯಾದ ನೀನು ನನ್ನನ್ನು ಆನಂದಪಡಿಸು. ಯಾವುದೋ ಹಿಂದಿನ ಜನ್ಮದ ಪಾಪ ವಿಶೇಷದಿಂದ ವನವಾಸವನ್ನು ಅನುಭವಿಸಬೇಕಾಯಿತು. ಅದೀಗ ಕಳೆದು ಹೋಗಿದೆ ನಿನಗೆ. ಸೀತೆ, ಈಗ ಇಲ್ಲಿ ನಿನ್ನ ಪುಣ್ಯ ಕರ್ಮದ ಫಲವನ್ನು ಅನುಭವಿಸು. ಮಾಲೆಗಳು, ದಿವ್ಯ ಗಂಧಗಳು, ಆಭೂಷಣಗಳು ಇಲ್ಲಿವೆ. ನನ್ನೊಡನೆ ಇವನ್ನೆಲ್ಲ ಭೋಗಿಸು. ನನ್ನಣ್ಣನ ಪುಷ್ಪಕ ವಿಮಾನವಿದೆ. ಅದನ್ನು ನಾನು ಅವನಿಂದ ಕಿತ್ತುಕೊಂಡಿದ್ದೇನೆ. ಅದು ವಿಶಾಲವಾಗಿದೆ, ಮನೋಹರವೂ ಆಗಿದೆ. ಅದು ಮನೋವೇಗದಿಂದ ಚಲಿಸಬಲ್ಲದು. ಅದರಲ್ಲಿ ನನ್ನೊಡನೆ ನೀನು ವಿಹರಿಸು. ಹೀಗೆ ನೀನು ದುಃಖಿಸುತ್ತಿದ್ದರೆ ನಿನ್ನ ಮುಖಕ್ಕೆ ಶೋಭೆ ಇರುವುದಿಲ್ಲ. ರಾವಣನು ಹೀಗೆಲ್ಲ ಹೇಳುತ್ತಿರುವಾಗ ಸೀತೆಯು ಕಂಬನಿ ಸುರಿಸುತ್ತಿದ್ದಳು. ಅವಳು ರಾಮನನ್ನೇ ಧ್ಯಾನಿಸುತ್ತಿದ್ದಳು. ರಾವಣನು ಮತ್ತೆಂದನು, ಸೀತೆ, ನಾಚಿಕೊಳ್ಳಬೇಡ. ಇದರಿಂದ ಧರ್ಮ ಲೋಪವಾಯಿತು ಎಂದು ಭಾವಿಸಬೇಡ. ನಾನು ಋಷಿಯ ಸಂತಾನ. ನನ್ನ ತಂದೆ ಬ್ರಹ್ಮನ ವಂಶಕ್ಕೆ ಸೇರಿದವನು. ಇಂತಹ ನಾನು ನಿನ್ನ ಸಂಘಕ್ಕೆ ಹಾತೊರೆಯುವುದು ಸಾಮಾನ್ಯ ಸಂಗತಿಯೇ? ನಿನ್ನ ಈ ಮೃದು ಪಾದಗಳಿಗೆ ನನ್ನ ತಲೆಯನ್ನು ತಾಗಿಸುತ್ತೇನೆ. ನನ್ನನ್ನು ಅನುಗ್ರಹಿಸು. ನಾನು ನಿನಗೆ ವಶನಾಗಿದ್ದೇನೆ. ನಾನು ನಿನ್ನ ದಾಸ. ನಾನು ಬಹಳ ದೈನ್ಯದಿಂದ ಈ ಮಾತುಗಳನ್ನು ಹೇಳುತ್ತಿದ್ದೇನೆ. ಈ ಪ್ರಚಂಡ ರಾವಣನು ಎಂದಿಗೂ ಯಾವ ಸ್ತ್ರೀಗೂ ತಲೆಬಾಗಿಲ್ಲ. ಹೇಗೆನ್ನುತ್ತಿದ್ದ ರಾವಣನು ಯಮಾಧೀನನಾದವನಂತೆ ಸೀತೆಯನ್ನು ತನ್ನವಳೂ ಎಂದು ಭ್ರಮಿಸಿದನು. ರಾವಣನು ಹೀಗೆಲ್ಲ ಹೇಳುವಾಗ ಸೀತೆಯು ನಿರ್ಭಯವಾಗಿ ತಮ್ಮಿಬ್ಬರ ಮಧ್ಯೆ ಒಂದು ಹುಲ್ಲು ಕಡ್ಡಿಯನ್ನು ಹಿಡಿದುಕೊಂಡು ಅದನ್ನೇ ನೋಡುತ್ತಾ ಹೇಳಿದಳು. ದಶರಥನೆಂಬ ರಾಜನು ಧರ್ಮಸೇತುವಾಗಿದ್ದನು. ಪರ್ವತದಂತೆ ಅಚಲ ಸ್ವಭಾವದವನಾಗಿದ್ದನು. ಅವನ ಪುತ್ರನೇ ನನ್ನ ಪತಿ ರಾಮನು. ಅವನು ಧರ್ಮಾತ್ಮನು, 3 ಲೋಕಗಳಲ್ಲೂ ಖ್ಯಾತನು, ಆಜಾನುಬಾಹು, ವಿಶಾಲ ನೇತ್ರನು. ಅವನು ನನಗೆ ದೇವತಾ ಸಮಾನನು. ಅವನ ತಮ್ಮನಾದ ಲಕ್ಷ್ಮಣನು ಮಹಾವೀರನು. ಸಿಂಹದಂಥ ಹೆಗಲಿದೆ ಅವನಿಗೆ. ಮಹಾ ತೇಜಸ್ವಿ. ರಾಮನು ತನ್ನ ತಮ್ಮನೊಡನೆ ಸೇರಿ ನಿನ್ನನ್ನು ವಧಿಸುವನು. ಒಂದು ವೇಳೆ ನೀನು ನನ್ನನ್ನು ಅವನ ಮುಂದೆ ಅಪಹರಿಸಿದ್ದರೆ ನೀನು ಲಂಕೆಗೆ ಬದುಕಿ ಬರುತ್ತಿರಲಿಲ್ಲ. ಜನಸ್ಥಾನದಲ್ಲಿ ಕರನಿಗಾದ ಗತಿಯೇ ನಿನಗೂ ಆಗುತ್ತಿತ್ತು. ನೀನು ವರ್ಣಿಸಿದ ಘೋರ ರೂಪದ ರಾಕ್ಷಸರು ರಾಮನ ಮುಂದೆ ಗರುಡನ ಹಿಂದೆ ಹಾವುಗಳಂತೆ ನಿರ್ವೀರ್ಯರಾಗುತ್ತಾರೆ.
ಚಿನ್ನದ ರೆಕ್ಕೆಗಳಿರುವ ಅವನ ಬಾಣಗಳು ಬಿಲ್ಲಿನ ಹೆದೆಯಿಂದ ಸಿಡಿದು ಬಂದರೆ ನಿನ್ನ ಈ ಬೃಹತ್ತಾದ ಶರೀರ ಹೋಳು ಹೋಳಾಗುತ್ತದೆ. ರಾವಣ, ನೀನು ದೇವತೆಗಳಿಂದ, ಗಂಧರ್ವರಿಂದ, ಅಸುರರಿಂದ ಅವಧ್ಯನೇ ಇರಬಹುದು, ಆದರೆ ರಾಮನಿಗೆ ವಿರುದ್ಧವಾಗಿ ನಿಂತು ಬದುಕಿ ಉಳಿಯಲಾರೆ. ನಿನ್ನ ಉಳಿದ ಜೀವಿತಕ್ಕೆ ಮಹಾಬಲಶಾಲಿಯಾದ ರಾಮನೇ ಮೃತ್ಯುವಾಗುತ್ತಾನೆ. ಯೂಪಕ್ಕೆ ಕಟ್ಟಿದ ಪಶುವಿನಂತೆ ನಿನಗೆ ಉಳಿಗಾಲವಿಲ್ಲ. ರಾಕ್ಷಸನು ರಾಮನು ರೋಷದಿಂದ ಉರಿಯುವ ಕಣ್ಣುಗಳಿಂದ ನಿನ್ನನ್ನು ದಿಟ್ಟಿಸಿದರೆ ಸಾಕು, ರುದ್ರನ ನೇತ್ರಾಗ್ನಿಗೆ ಮನ್ಮಥನು ಸುಟ್ಟು ಹೋದಂತೆ ನೀನೂ ಸುಟ್ಟು ಹೋಗುತ್ತೀಯ. ಯಾರು ಚಂದ್ರನನ್ನು ಆಕಾಶದಿಂದ ಕೆಳಗೆ ಉರುಳಿಸಬಲ್ಲರೋ, ಸಾಗರವನ್ನು ಬತ್ತಿಸಬಲ್ಲರೋ ಅಂತಹ ರಾಮನು ಸೀತೆಯನ್ನು ಬಿಡುಗಡೆಗೊಳಿಸಲಾರನೇ? ನಿನ್ನ ಆಯುಷ್ಯವು ಮುಗಿದಿದೆ, ನಿನ್ನ ಸಂಪತ್ತು ನಾಶವಾಯಿತು, ನಿನ್ನ ಬಲ ನಷ್ಟವಾಯಿತು, ನಿನ್ನ ಇಂದ್ರಿಯಗಳು ನಿರ್ಜೀವವಾದವು. ನಿನ್ನನ್ನು ಕಳೆದುಕೊಂಡ ಲಂಕೆಯು ವಿಧವೆಯಾದಂತಾಯಿತು. ನಿರರ್ಥಕವಾಗಿ ನೀನು ನನ್ನನ್ನು ನನ್ನ ಪತಿಯಿಂದ ಬೇರ್ಪಡಿಸಿರುವೆ. ನನ್ನ ಪತಿಯು ಈಗ ನನ್ನ ಮೈದುನನೊಡನೆ ದಂಡಕಾರಣ್ಯದಲ್ಲಿ ಇದ್ದಾನೆ. ಅವನು ನಿನ್ನ ಕೊಬ್ಬನ್ನಿಳಿಸದೆ ಬಿಡುವುದಿಲ್ಲ. ನನ್ನನ್ನು ಅಪಹರಿಸಿರುವುದೇ ನಿನ್ನ ವಿನಾಶಕಾಲದ ಸೂಚನೆ. ಬ್ರಾಹ್ಮಣರ ಮಂತ್ರದಿಂದ ಸಂಪೂತವಾದ ಯಜ್ಞವೇದಿಯನ್ನು ಚಂಡಾಲನು ಹೇಗೆ ಮುಟ್ಟಲು ಶಕ್ತನಲ್ಲವೋ ಹಾಗೆ ರಾಮನ ಧರ್ಮಪತ್ನಿಯಾದ ನನ್ನ ಮೈಯನ್ನು ನೀನು ಮುಟ್ಟಲಾರೆ. ಪದ್ಮವನದಲ್ಲಿ ಕ್ರೀಡಿಸುವ ರಾಜಹಂಸಿಯು ನೀರು ಕಾಗೆಯನ್ನು ಕಣ್ಣೆತ್ತಿಯಾದರೂ ನೋಡಲಾದೀತೆ. ನನ್ನೀ ಶರೀರ ಈಗ ಜಡವಾಗಿದೆ. ಇದನ್ನು ಬಂಧಿಸಿ ಆದರೂ ಇಡು, ತಿಂದಾದರೂ ತಿನ್ನು. ಈ ಶರೀರದ ಮೇಲಾಗಲಿ ಪ್ರಾಣದ ಮೇಲಾಗಲಿ ನನಗೆ ಯಾವ ಆಸೆಯೂ ಇಲ್ಲ. ಈ ಜಗತ್ತಿನಲ್ಲಿ ಕೆಟ್ಟ ಹೆಸರನ್ನು ಪಡೆದು ಬದುಕುವ ಇಚ್ಛೆ ನನಗಿಲ್ಲ. ಹೀಗೆ ಸೀತೆಯು ಹುಲ್ಲು ಕಟ್ಟಿಗೆ ಹೇಳಿ ಅದನ್ನು ಎಸೆದಳು. ಮತ್ತೆ ಸುಮ್ಮನಾದಳು. ಆಗ ರಾವಣನವಳನ್ನು ಭಯಪಡಿಸುವ ಉದ್ದೇಶದಿಂದ ಹೇಳಿದನು, ಸೀತೆ ಕೇಳು, ನಿನಗೆ 12 ತಿಂಗಳ ಕಾಲಾವಕಾಶವನ್ನು ಕೊಡುತ್ತೇನೆ. ಅಷ್ಟರಲ್ಲಿ ನೀನು ನನಗೆ ಒಲಿದು ಬರಬೇಕು. ಇಲ್ಲವಾದರೆ ನನ್ನ ಅಡುಗೆಯವರು ನಿನ್ನನ್ನು ತುಂಡು ತುಂಡು ಮಾಡಿ ಬೇಯಿಸಿ ನನಗೆ ಬೆಳಗಿನ ಉಪಹಾರಕ್ಕೆ ಕೊಡುವರು, ತಿಳಿಯಿತೆ? ಈ ಕಟುವಾಕ್ಯಗಳನ್ನಾಡಿದ ರಾವಣನು ಅಲ್ಲಿದ್ದ ರಾಕ್ಷಸರಿಗೆ ಆಜ್ಞಾಪಿಸಿದನು, ಘೋರ ರೂಪಿಣಿಯರಾದ ರಕ್ತವನ್ನು ಕುಡಿಯುವ, ಮಾಂಸವನ್ನು ಮುಕ್ಕುವ ರಾಕ್ಷಸಿಯರೇ, ಬೇಗನೆ ಇವಳ ದರ್ಪವನ್ನು ಮುರಿದು ಹಾಕಿ. ಅವನ ಮಾತಿನಂತೆ ರಾಕ್ಷಸಿಯರು ಸೀತೆಯನ್ನು ಮುತ್ತಿಕೊಂಡರು. ರಾವಣನು ನೆಲ ಅದುರುವಂತೆ ಹೆಜ್ಜೆಯನ್ನು ಅಪ್ಪಳಿಸಿ ರಾಕ್ಷಸರಿಗೆಂದನು, ಇವಳನ್ನು ಅಶೋಕವನದ ಮಧ್ಯಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಗುಟ್ಟಾಗಿ ಇವಳನ್ನು ಕಾಯುತ್ತಿರಿ. ಆಗಾಗ್ಗೆ ಬೆದರಿಸುತ್ತಲೂ ಇರಿ, ಆಗಾಗ ಸಂತೈಸುತ್ತಲೂ ಇರಿ. ಅಂತೂ ಇವಳು ನಮ್ಮ ವಶಕ್ಕೆ ಬರುವಂತೆ ಮಾಡಿ. ಆ ರಾಕ್ಷಸರು ಸೀತೆಯನ್ನು ಅಶೋಕವನಕ್ಕೆ ಕರೆದುಕೊಂಡು ಹೋದರು. ಆ ಅಶೋಕವನ ಒಂದು ಅದ್ಭುತವಾದ ವನ. ಎಲ್ಲ ಕಾಲದಲ್ಲೂ ಹೂವು ಹಣ್ಣುಗಳನ್ನು ಕೊಡುವ ಮರಗಳಿದ್ದವು. ಎಲ್ಲ ಕಾಲದಲ್ಲೂ ಅಮಲಿನಲ್ಲಿರುವ ಪಕ್ಷಿಗಳಿದ್ದವು. ಆದರೆ ದುಃಖದಿಂದ ನಲುಗಿ ಹೋದ ಸೀತೆಯು ಮಾತ್ರ ಹೆಣ್ಣು ಹುಲಿಗಳ ಮಧ್ಯೆ ಸಿಕ್ಕಿಕೊಂಡ ಚಿಗರೆಯಂತಾಗಿದ್ದಳು. ಹೆದರಿಸುವ ರಾಕ್ಷಸರ ನಡುವಿನಲ್ಲಿ ತನ್ನ ಪತಿಯನ್ನು ನೆನೆಯುತ್ತಾ ದುಃಖವು ಹೆಚ್ಚಾಗಲು ಸೀತೆಯು ಮೂರ್ಛೆ ಹೋದಳು. ಜೈ ಶ್ರೀರಾಮ್. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಹೋಗಿ ಚಂಡ ದೈತ್ಯನ ಗೆಲಿದವಗೆ. ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.